ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಆಫ್ಟರ್ ಅ ಲಾಂಗ್ ಟೈಮ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜೂನ್ 1st, ಇವತ್ತು ಮೇ 31st. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆವರೆಗೂ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್, ಬಿಕಾಸ್ ನಾಳೆ ನನ್ನ ಹಸ್ಬೆಂಡ್ ಬರ್ತ್ಡೇ. ಸೊ ಒಂದು ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೇಗೋಗುತ್ತೆ ನೋಡೋಣ. ಸೊ ಈಗ ಟೈಮ್ ಬಂದು 5:30 ಆಗಿದೆ. ಬಸವರಾಜ್ ಬ್ಯಾಂಗ್ಳೂರಿಂದ ಈಗಷ್ಟೇ ಬಂದ ತಕ್ಷಣ ಮೊದಲು ಮಗಳನ್ನೇ ನೋಡಬೇಕು ಅವರು. ಆಚೆನೇ ಕೈಕಾಲೆಲ್ಲ ತೊಳ್ಕೊಂಡು ಫಸ್ಟ್ ಪಾಪನ ನೋಡೋಕ್ಕೆ ಬರ್ತಾರೆ. ಸೊ ಬಂದ ತಕ್ಷಣ ಪಾಪನ ನೋಡಿ ಬ್ಯಾಗ್ ಇಟ್ಟು ಆಮೇಲೆ ನನ್ನ ಮಾತಾಡ್ಸೋದವರು. ಚಾರ್ಲಿ ಈಗ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದ್ದಾನೆ. ಹಳೆ ವ್ಲಾಗ್ಸಲ್ಲೆಲ್ಲ ಫಸ್ಟು ಅವನೇ ವೆಲ್ಕಮ್ ಮಾಡ್ತಿದ್ದಿದ್ದು. ಇವಾಗ ಫಸ್ಟು ಪಾಪನ ಮಾತಾಡಿಸಿ ಆಮೇಲೆ ನನ್ನ ಮಾತಾಡಿಸಿ ಆಮೇಲೆ ಅವ್ನು ಬರ್ತಾನೆ. ಈಗ ಬಂದು ಟಾರ್ಚರ್ ಮಾಡ್ತಿದ್ದಾನೆ. ನಾಳೆ ಬೇರೆ ಭಾವನ ಬರ್ಡೇ, ಕೇಕ್ ಸಿಗುತ್ತಲ್ಲ ಅಂತ ಪ್ಯಾಂಪರ್ ಮಾಡ್ತಿದ್ನೋ ಏನೋ. ಒಟ್ಟಿನಲ್ಲಿ ಚಾರ್ಲಿ ನಮ್ಮ ಹತ್ರ ಒಂದು ಪಾಪು ಡೆಲಿವರಿ ಆದ ತಕ್ಷಣ ನಮಗೊಂದು 2.5 ಮಂತ್ಸ್ ನಮ್ಮ ಹತ್ರ ಬರ್ತಾನೇ ಇರಲಿಲ್ಲ ಚಾರ್ಲಿ. ಮನೇಲಿ ಯಾರು ಕರೆದ್ರೂ ಅವ್ರ ಹತ್ರ ಹೋಗ್ತಿರ್ಲಿಲ್ಲ. ಪ್ರಾಬಬ್ಲಿ ಇವರು ಪಾಪುನ ಎತ್ಕೊಳ್ತಾರೆ ಅನ್ನೋ ಒಂದು ಇಂಟೆನ್ಷನ್ ಅವನಿಗೂ ಇತ್ತೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಯಾರು ಕರೆದ್ರೂ ಹೋಗ್ತಿರ್ಲಿಲ್ಲ. ಇತ್ತೀಚೆಗೆ ಈಗಿನ ದಿನಗಳಲ್ಲಿ ಅವ್ನು ನಮ್ಮ ಹತ್ರ ಬರ್ತಾ ಇದ್ದಾನೆ ಕರೆದ್ರೆ. ಆ್ಯಂಡ್ ಬಸವರಾಜ್ಗೆ ನಾನು ಥರ್ಸ್ಡೇನೇ ಹೋಗಿ ಬಟ್ಟೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ. ತುಂಬ ದೂರ ಹೋಗೋಕ್ಕಾಗಲಿಲ್ಲ ನನಗೆ ಪಾಪುನೆಲ್ಲ ಇರೋದ್ರಿಂದ. ಸೊ ಹಾಗಾಗಿ ಇಲ್ಲೇ ಮನೆ ಹತ್ರ ನಿಯರೆಸ್ಟ್ ಶಾಪಲ್ಲೇ ಈ ಸಲ ಕಾರ್ಗೋ ಡ್ರೆಸ್ ಎಲ್ಲ ತಂದಿದ್ದೆ ಅವ್ರಿಗೆ. ಸೊ ಹಾಗಾಗಿ ಅವರು ಯೂಶ್ವಲಿ ಹಾಕಲ್ಲ. ನನಗೂ ಅವ್ರನ್ನ ಫಾರ್ಮಲ್ಸಲ್ಲೇ ನೋಡಿ ನೋಡಿ ಬೋರ್ ಆಗಿತ್ತು. ಸೊ ಏನಾದ್ರು ಹೊಸದಾಗಿ ಟ್ರೈ ಮಾಡಲಿ ಅಂದ್ಬಿಟ್ಟು ಡ್ರೆಸ್ ತಂದಿದ್ದೆ. ಆ್ಯಂಡ್ ಎಲ್ಲ ಇಷ್ಟ ಆಯಿತು ಕೂಡ ಅವರಿಗೆ. ಡ್ರೆಸ್ ಏನು ಶಾಪಿಂಗ್ ಮಾಡಿದ್ದೆ ಅದು ಮುಂಚೆನೇ ಕೊಟ್ಬಿಟ್ಟೆ, ಬಿಕಾಸ್ ಸೈಜ್ ಇಶ್ಯೂಸ್ ಆಗಬಾರ್ದು ಅಂತ. ಸೊ ಫೈನಲಿ ಬಟ್ಟೆ ಇಶ್ಯೂಸ್ ಆಯಿತು, ಸೈಜ್ ತಂದಿದ್ದು ಆಗಲಿಲ್ಲ. ಸೊ ಹಾಗಾಗಿ ನಾವು ವಾಪಸ್ ಹೋಗಿ ರಿಟರ್ನ್ ಮಾಡಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬಂದ್ವಿ. ಸೊ ಬರೋ ಅಷ್ಟರೊಳಗೆ ನೋಡಿ ಅಜ್ಜಿನೂ ಮೊಮ್ಮಗಳೂ ಫಿಶ್ ಅಕ್ವೇರಿಯಮ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರೆ. ಆ್ಯಂಡ್ ನಮ್ಮಮ್ಮ ಅಂತೂ ಫಿಶ್ ಅಕ್ವೇರಿಯಮ್ ಟ್ಯಾಂಕ್ ಕೆಳಗಡೆನೇ ಒಂದು ಸ್ಟೂಲ್ ಇಟ್ಬಿಟ್ಟಿದ್ದಾರೆ. ಆ್ಯಂಡ್ ಈಗ ಏನಾಗ್ತಿದೆ ಅಂತಂದರೆ, ನಮ್ಮಪ್ಪ ಬಿಸ್ನೆಸ್ ಮೇಲೆ ಬ್ಯಾಂಗ್ಳೂರ್ ಹೋಗಿದ್ದರು. ಸೊ ಅಲ್ಲಿಂದ ಬರ್ತಾ ಒಂದು ಸಿಗ್ನಲಲ್ಲಿ ಹೀಗೆ ಈ ಥರ ಒಂದು ತೊಟ್ಲನ್ನು ಮಾರ್ಕೊಂಡು ಬಂದಿದ್ರಂತೆ. ಸೊ ತುಂಬ ಲಾಂಗ್ ಸಿಗ್ನಲ್ ಇತ್ತಂತೆ ಟ್ರಾಫಿಕ್. ಸೊ ಹಾಗಾಗಿ ಇದನ್ನು ಮಾರ್ಕೊಂಡು ಬಂದಿದ್ರಲ್ಲ, ಇಷ್ಟ ಆಗಿದೆ, ಅಲ್ಲೇ ತೊಗೊಂಡಿದ್ದಾರೆ. ತೊಗೊಂಡು ಬಂದು ಫಸ್ಟು ಹಾಕಿ ಕೂರಿಸ್ಬೇಕು ಪಾಪುನ ಅಂತ ಕೂರಿಸ್ತಾ ಇದ್ದಾರೆ. ಆ್ಯಂಡ್ ತುಂಬ ಖುಷಿ ಆಯಿತು. ಆ್ಯಂಡ್ ಅವಳು ತುಂಬ ಕಂಫರ್ಟೇಬಲಾಗಿ ಕೂತ್ಕೊಂಡು ನೋಡ್ತಾಳೆ. ಆ್ಯಕ್ಚುಲಿ ಅದೇ ವಿಡಿಯೋ ವಾಯ್ಸ್ ಹಾಕ್ಬೋದಿತ್ತು, ಬಟ್ ಬ್ಯಾಕ್ಗ್ರೌಂಡಲ್ಲಿ ಟಿ ವಿಲಿ ಏನೋ ಪ್ಲೇ ಆಗ್ತಿತ್ತು. ಸೊ ಸುಮ್ಮನೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ ಅಂತ ಹೇಳಿಬಿಟ್ಟು ಹಾಕಲಿಲ್ಲ. ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ಲು ಅದರಲ್ಲಿ ಕೂತ್ಕೊಂಡು. ಆ್ಯಂಡ್ ಈಗಲೂ ಸಂಜೆ ಇವತ್ತಿಗೂ ಈವ್ನಿಂಗ್ ಟೈಮ್ ಒಂದು ಹಾಫ್ ಆನ್ ಅವರ್ ಅದರಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾಳೆ. ಏನು ಚಿನಿ ಬಂಗಾರಿದು ಜೋಜಾ ಜೋಜಾ ಬಂಗಾರಿದು ಇಷ್ಟೇ ಸಾಕು. ಇದು ಜಾಸ್ತಿ ಕಮ್ಮಿ ಮಾಡಬೇಕು. ಅವ್ರಿಗೆ ಚಾರ್ಜಿಂಗ್ ಇದೆ ಎಲ್ಲ ಕಾಣುತ್ತೆ. ನಾನು ನಿನ್ನ ಮುಂದೆನೇ ಕೂತ್ಕೋತೀನಿ ಅಂತ. ಇದು
ಹನ್ನೆರಡು ಗಂಟೆ ಆದರೂ ನಾನು ಇನ್ನೂ ವಿಶ್ ಮಾಡಿಲ್ಲ ಅಂತ ಮುನ್ಸ್ಕೊಂಡಿದ್ದಾರೆ. ಬಟ್ ಹೇಳ್ಕೊತಾ ಇಲ್ಲ. 12 ಆಯಿತು ವಿಶ್ ಮಾಡು ಏನೂ ಹೇಳ್ತಾ ಇಲ್ಲ. ಜಸ್ಟ್ ಹಾಗೆ ಮುನ್ಸ್ಕೊಂಡು ಕೂತಿದ್ದಾರೆ. ಅದೇ ಟೈಮ್ಗೆ ನನ್ನ ಮಗಳು ಟಮ್ಮಿ ಟೈಮ್ ಕೊಟ್ಟಿದ್ವಿ ಅವಳಿಗೆ. ಟೈಮ್ ಬಂದು 12:45 ಆಗಿತ್ತು. ನಾನಿನ್ನೂ ವಿಶ್ ಮಾಡಿರಲಿಲ್ಲ. ಅವ್ರ ಫೇಸಲ್ಲಿ ತುಂಬ ಬೇಜಾರು ಕಾಣ್ತಿದೆ. ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ನಗ್ತಾ ಇದ್ದಾರೆ ಪಾಪ. ನನಗೆ ಒಂಥರ ಬೇಜಾರಾಗೋಯಿತು. ಇನ್ಫ್ಯಾಕ್ಟ್ ನನಗೂ ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಆ ಮೊಮೆಂಟಲ್ಲಿ. ಬಟ್ ಕಂಟ್ರೋಲ್ ಮಾಡಿಕೊಂಡೆ, ಬಿಕಾಸ್ ನಾಳೆ ಇನ್ನೂ ಖುಷಿಯಾಗಿರ್ಬೋದು ಅಂತ. ನನಗೇನಂತಂದರೆ ನನ್ನ ಹಸ್ಬೆಂಡೇ ನನ್ನ ಸ್ಟ್ರೆಂತ್, ವೀಕ್ನೆಸ್ ಎಲ್ಲ. ಸೊ ನಾನು ಅವ್ರಿಗೆ ಸ್ವಲ್ಪನೂ ಬೇಜಾರು ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಸೊ ಬಟ್ ಸ್ಟಿಲ್ ಒಂದೊಂದು ಸಲ ಕೋಪ ಬಂದಾಗ ಅವ್ರ ಮೇಲೆ ತೀರಿಸ್ಕೊಂಡ್ಬಿಡ್ತೀನಿ, ಬೇರೆ ಯಾರ ಮೇಲೆ ಕೋಪ ಬಂದ್ರೂ. ನಮ್ಮಿಬ್ಬರಲ್ಲಿ ಯಾವಾಗ್ಲೂ ಬರೀ ಮೂರನೇವ್ರ ವಿಷಯಕ್ಕೇ ಸ್ವಲ್ಪ ಮಾತು ಆಗೋದು. ಹಾಯ್, ಸೊ ರೆಡಿ ಆಗಿದ್ದೀನಿ. ಇವತ್ತು ಹೋಗಬೇಕು. ಇವಾಗ ಆಲ್ರೆಡಿ ಟೈಮ್ ಬಂದು ಒಂದು 10:30 ಆಗಿದೆ. 11:30 ಅಷ್ಟರೊಳಗೆ ನಾವಲ್ಲಿ ಹೋಗಬೇಕು. ಬಸವರಾಜ್ಗೆ ಇನ್ನೂ ಅಷ್ಟು ಐಡಿಯಾ ಇಲ್ಲ ನಾವೆಲ್ಲ ಹೋಗ್ತಾ ಇದ್ದೀವಿ, ಏನು ಮಾಡ್ತಿದ್ದೀವಿ ಅಂತ. ಒಂದು ಸಣ್ಣ ಡೌಟ್ ಬಂದಿರಬಹುದು. ಸೊ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ಸೊ ಬನ್ನಿ ಅಲ್ಲಿ ಸಿಗೋಣ. ಈಗ ಎಲ್ಲಿಗೆ ಹೋಗ್ತಿರೋದು ಅಂತ ಕೇಳಿದೆ. ಹಂಗೆ ಕೇಳಬಾರ್ದು ಹೋಗುವಾಗ. ಸರಿ ಆಯಿತು, ಬಾಯ್. ಆಯ್ತು, ಹೋಗೋ. ದೇವಸ್ಥಾನಕ್ಕೆ ಹೋಗ್ಬರೋಣ. ಯಾವುದು ಹೋಗ್ಬಿಡುತ್ತೆ? ಯೋಗ ನರಸಿಂಹಸ್ವಾಮಿ ಟೆಂಪಲ್. ಲೋ, ಬಿಸಿಲಾಗ್ಬಿಡುತ್ತೆ ಕಣೋ. 1 ಗಂಟೆವರೆಗೂ ಓಪನ್ ಇರುತ್ತೆ. ಲಾಸ್ಟ್ ಟೈಮ್ ಹೋದಾಗ ನೋಡಿದಲ್ಲಿ ಎಷ್ಟು ರಶ್ ಇತ್ತು. 1 ಗಂಟೆಗೆ ಏನು ತೊಂದರೆ ಇಲ್ಲ, ರಜೆ ದಿನ ಪ್ರೋಗ್ರಾಮ್ಗಳಿರುತ್ತೆ ಅಲ್ಲಿ. ಏನಿಲ್ಲ, ಅವತ್ತೇನೋ ಹುಣ್ಣಿಮೆ ಇತ್ತು ಅದಕ್ಕೆ. ಇವತ್ತು ಮದುವೆಗಳು, ಅವತ್ತು ಮದುವೆ ಇತ್ತು ಅಲ್ಲಿ. ಓಹೋ, ಈ ಮದುವೆ ಅದು ಮುಗ್ದೋಗಿತ್ತು ಜಾನು. ಇಲ್ಲ, ಅಲ್ಲಿ ರಿಸೆಪ್ಷನ್ ಕುಂತಿರ್ಲಿಲ್ವ ಇಬ್ಬರೇ, ಹುಡುಗ ಹುಡುಗಿ? ಹೇಳ್ದಲ್ಲ ನೀನೇ, ಅಯ್ಯೋ ಅವ್ರ ಜೊತೆ ಯಾರು ಇಲ್ವಲ್ಲ, ದಿಕ್ಕಿಲ್ಲ ಅನ್ಕೊಂತವ್ರೆ ಅಂತ. ನೆನಪಿಲ್ವಾ? ಮುಗ್ದೋಗಿತ್ತು ಅದು, ಅದ್ರಲ್ಲಿ ಜನ ಇರಲಿಲ್ಲ. ಅವತ್ತೇನೋ ಹುಣ್ಣಿಮೆ ಇತ್ತು ಅದಕ್ಕೆ ಜನ. ಸೊ ಇವತ್ತು ಹೋಗ್ಬಿಟ್ಟು ಬರೋಣ ದೇವಸ್ಥಾನಕ್ಕೆ. ಸರಿ ಆಯ್ತು, ಓಕೆನಾ? ಈ ಕೈಗೆ ಹಾಕಕ್ಕೆ ನಾವು ಸರ್ಕಸ್ ಆಡಬೇಕು. ಕುಣಿತಾನೇ ಇರ್ತದಲ್ಲ ಕೈ ಕಲ್ಲು 1 ಸೆಕೆಂಡ್ ಸುಮ್ಮನಿರಲ್ವಲ್ಲ. ಬಡ್ಕು ಬಡ್ಕು ಬಡ್ಕು. ಸೊ ಈ ವೀಕ್ ನಾವು ಟೆಂಪಲ್ ಹೋಗ್ತಾ ಇಲ್ಲ, ಬಿಕಾಸ್ ನಮಗೆ ಈ ವೀಕ್ ಸಮ್ ಪರ್ಸ್ನಲ್ ಇಶ್ಯೂಸಿಂದ ಹೋಗೋಕ್ಕಾಗ್ತಾ ಇಲ್ಲ. ಸೊ ನೆಕ್ಸ್ಟ್ ವೀಕ್ ಖಂಡಿತವಾಗ್ಲೂ ಟೆಂಪಲ್ ಹೋಗಿ ಬರಬೇಕು. ನಮ್ಮ ಆ್ಯನಿವರ್ಸರಿಗೂ ಹೀಗೆ ಆಯಿತು, ಅವತ್ತಿನ ದಿನ ಹೋಗೋಕ್ಕಾಗಲಿಲ್ಲ. ಇನ್ಯಾವತ್ತೂ ಹೋಗಂಗಾಯಿತು. ಇರಲಿ, ತೊಂದರೆ ಇಲ್ಲ. ನಾನೀಗ ಅವ್ರನ್ನ ಕೇಳ್ತಾ ಇದ್ದೀನಿ, ನಿಮಗೆ ಎಲ್ಲರೂ ಗೊತ್ತಾ ಎಲ್ಲಿ ಹೋಗ್ತಿದ್ದೀವಿ ಅನ್ನೋ ಏನಾದರೂ ಐಡಿಯಾ ಇದೆಯಾ ಅಂತ. ಅವ್ರಿಗೆ ಗೊತ್ತಿಲ್ಲ ಅಂತಲೇ ಹೇಳ್ತಿದ್ದಾರೆ. ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಬನ್ನಿ. ಸೊ ಕೇಳಿಸ್ಕೊಂಡ್ರಲ್ಲ, ನಾನಿವತ್ತು ನನ್ನ ಮಗಳನ್ನ ರಿವೀಲ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದೇ ನನ್ನ ಫಸ್ಟ್ ವ್ಲಾಗ್ ಆಫ್ಟರ್ ಪ್ರೆಗ್ನೆನ್ಸಿ, ಡೆಲಿವರಿ ಎಲ್ಲ ಆದಮೇಲೆ ಇದೇ ನನ್ನ ಮೊದಲನೇ ವ್ಲಾಗ್. ಆ್ಯಂಡ್ ಅದು ನನ್ನ ಹಸ್ಬೆಂಡ್ ಬರ್ಡೇ ದಿನ ನನ್ನ ಮಗಳನ್ನೂ ಕೂಡ ಅವತ್ತೇ ರಿವೀಲ್ ಮಾಡೋಣ ಅಂದ್ಕೊಂಡು ನಾನು ಇವತ್ತು ವ್ಲಾಗ್ನ ಮಾಡ್ತಾಯಿದ್ದೀನಿ. ಹಾಗೆ ಬಸವರಾಜ್ ಸರ್ಪ್ರೈಸ್ ಕೂಡ ಮುಂದೆ ನೋಡ್ಬೋದು. ಇವಾಗ ಸರ್ಪ್ರೈಸ್ ಕೊಡೋಕ್ಕೆ ಅಂತಲೇ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮನೆಯಿಂದನೇ ನಾನು ಡ್ರೈವ್ ಮಾಡ್ಕೊಂಡು ಹೋಗೋಣ ಅಲ್ಲಿ. ಸೊ ಅವ್ರಿಗೆಲ್ಲ ಹೋಗ್ತಿದ್ದೀವಿ ಅನ್ನೋ ಐಡಿಯಾನೂ ಇರಬಾರ್ದು ಅಂತ ಅಂದ್ಕೊಂಡೆ. ಬಟ್ ದೆನ್ ಆಮೇಲೆ ಅನ್ನಿಸ್ತು, ಬಿಡು ಓಡಿಸ್ಲಿ, ಅವರೇ ಕರ್ಕೊಂಡು ಹೋಗಲಿ ಅಂತ. ಸೊ ಹಾಗಾಗಿ ಸ್ವಲ್ಪ ಹಿಂದೆನೇ ಕಾರ್ನ ಪಾರ್ಕ್ ಮಾಡಿ ಅಲ್ಲಿಂದ ಬ್ಲೈಂಡ್ ಫೋಲ್ಡ್ ಮಾಡ್ಕೊಂಡು ಕರ್ಕೊಂಡು ಹೋದೆ. ಆ್ಯಂಡ್ ಇಟ್ ವಾಸ್ ಸೋ ಎಕ್ಸೈಟಿಂಗ್. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ.
ಆ್ಯಂಡ್ ನಮ್ಮ ಸೆಲೆಬ್ರೇಷನ್ ಪ್ಲೇಸ್ ಕೂಡ ತುಂಬ ದೂರ ಏನಿರಲಿಲ್ಲ, ತುಂಬ ಹತ್ತಿರದಲ್ಲೇ ಇತ್ತು. ಸೊ ಆನ್ ದ ವೇ ಬರ್ತಾ ನಾನು ನನ್ನ ಸಿಸ್ಟರ್ಗೆ ಕಾಲ್ ಮಾಡಿದ್ದೆ, ಎಲ್ಲಿದೆಯಾ, ರೀಚ್ ಆಗಿದೆಯಾ, ಹೇಗಿದೆ ಅರೇಂಜ್ಮೆಂಟ್ಸ್ ಅಂತ ಕೇಳ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಅವಳು ಆಲ್ರೆಡಿ ರೀಚ್ ಆಗಿದ್ಲು. ಸೊ ವಿತಿನ್ 2 ಮಿನಿಟ್ಸ್ ನಾವು ಕೂಡ ರೀಚ್ ಆದ್ವಿ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನೀವು ಗಮನಿಸ್ತಿರ್ಬೋದು, ಅಪ್ಪ ಮಗಳು ಟ್ವಿನ್ನಿಂಗ್ ಮಾಡ್ತಾ ಇದ್ದಾರೆ, ಒಂದೇ ಥರ ಡ್ರೆಸ್ ಹಾಕಿದ್ದಾರೆ, ಒಂದೇ ಕಲರ್. ಸೊ ಇದು ಅವ್ರು ಬರೋಕ್ಕೂ ಮುಂಚೆ ನನ್ನ ಸಿಸ್ಟರ್ ಮಾಡ್ಕೊಂಡಿರೋಂಥ ವೀಡಿಯೋ. ಆ್ಯಂಡ್ ಇದೇ ವಿಡಿಯೋದಲ್ಲಿ ಅವರ ಎಂಟ್ರಿ ಕೂಡ ಆಗುತ್ತೆ. ಸೊ ಇದು ಅರೇಂಜ್ಮೆಂಟ್ಸ್ ಆಗಿತ್ತು. ನಾನು ಐ ಶೂಟ್ ಇಟ್ ಫ್ರಮ್ ಹಿಯರ್. ನಾನು ಒಂದು ಪ್ರೈವೇಟ್ ಥಿಯೇಟರ್ ಬರ್ತ್ಡೇ ಹಾಲ್ನ ಬುಕ್ ಮಾಡ್ಕೊಂಡಿದ್ದೆ 2 ವೀಕ್ಸ್ ಬಿಫೋರೇ. ಅವ್ರ ಎಂಟ್ರಿ ಆಗ್ತಿದ್ದಂಗೆ ನಾನು ಎಡಿಟ್ ಮಾಡಿ ಒಂದು ವಿಡಿಯೋ ಮಾಡಿದ್ದೆ, ನಮ್ಮ ಜರ್ನಿ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ. ಸೊ ಆ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ ಇವಾಗ. ಆ್ಯಂಡ್ ಆ ವಿಡಿಯೋ ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ. ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಓಕೆ, ಇಟ್ಸ್ ಟೈಮ್ ಟು ಸೆಲೆಬ್ರೇಟ್ ನಾವು. ಅಪ್ಪ ಆಗಿ ಮೊದಲನೇ ಬರ್ತ್ಡೇ ನಿಮಗೆ. ಐ ವಾಂಟ್ ದಿಸ್ ಡೇ ಟು ಬಿ ಅ ಮೆಮೊರೇಬಲ್ ಡೇ. ಹ್ಯಾಪಿ ಬರ್ತ್ಡೇ ಜಾನು ಮೈ ಲವ್. ವಿ ಆಲ್ ಲವ್ ಯು ಸೋ ಮಚ್. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೋಸ್ಕರ, ನಮ್ಮ ಜರ್ನಿ. ಸೊ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ, ನಾನು ಆ ನೇಮ್ ಬೋರ್ಡ್ನು ಕೂಡ ಬಸು ಅಪ್ಪ ಅಂತ ಮಾಡಿಸಿದ್ದೀನಿ. ಆ್ಯಂಡ್ ಕೇಕ್ ಮೇಲೂ ಕೂಡ ಹ್ಯಾಪಿ ಬರ್ಡೇ ಪಪ್ಪ, ವಿ ಲವ್ ಯು ಅಂತ ಬರೆಸಿದ್ದೆ. ಬಿಕಾಸ್ ಅಪ್ಪ ಆಗಿ ಮೊದಲನೇ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕು ಅವರು. ಆ್ಯಂಡ್ ಇಟ್ ಶುಡ್ ಬಿ ಅ ಮೆಮೊರೇಬಲ್ ಡೇ ಅನ್ನೋ ಒಂದು ಇಂಟೆನ್ಷನ್ಗೋಸ್ಕರ ನಾನು ಈ ಪ್ಲ್ಯಾನ್ನ ಮಾಡಿದ್ದು. ಆ್ಯಂಡ್ ತುಂಬ ಚೆನ್ನಾಗಿತ್ತು, ಬಸವರಾಜ್ಗೆ ತುಂಬ ಇಷ್ಟ ಆಯಿತು. ಅಷ್ಟೇ ಖುಷಿ, ಅವ್ರ ಖುಷಿಗಿಂತ ಬೇರೆ ಏನೂ ಇಲ್ಲ.
ಕೇಕ್ ಮೇಲೆ ಏನಂತ ಬರ್ದಿದೆ? ಏನಂತ ಬರ್ದಿದೆ? ಬರ್ಡೇ ಪಪ್ಪ. ಪಾಪಚ್ಚಿ ಪಾಪಚ್ಚಿ ಸ್ಮೈಲ್ ಮಾಡ್ಬಿಡು, ಸ್ಮೈಲ್ ಮಾಡ್ಬಿಡು, ಸ್ಮೈಲ್ ಮಾಡ್ಬಿಡು ಕುಂಬಲು. ಪಾಪ ಉಪ್ಪ ಕೊಡ್ಲ ಉಪ್ಪ. ಅವಳೇನಿದ್ದಾಳಲ್ಲ ಎಲ್ಲ Happy birthday to you. Happy birthday to you. Happy birthday, dear new father. Happy birthday to you. May the good God bless you. May the good God bless you. May the good God bless you. Happy birthday to you. How old are you? Take 31 times clap ಮಾಡಿ. 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31. Babu! ಅದು ಉಗಿತಾ ಇರೋದು ನೋಡಿ ಅಲ್ಲಿ. ಯಾಕ್ಲಾ ಕರ್ಚೀಫ್ ಏನಾದರೂ ಕೊಡಿ. ಒಂದು ನಿಮಿಷ ಫೋಟೋಸ್ ತಗೊಂಡ್ಬಿಡೋಣ. ಹಾಗೆ ಇಲ್ಲೇ ಕ್ಲಿಕ್ ಮಾಡ್ಕೋತೀನಿ. ಸ್ಮೈಲ್ ಮಾಡಿ. ಡನ್. ಯಾಕೆ? ಅದೆಲ್ಲ ನಾಟಕ, ಇದಕ್ಕೋಸ್ಕರ. ಚಿನಿಮುನಿ ಕಾಲಿಗೆಲ್ಲ ಬೀಳ್ಬೇಡಿ ಪಾಪ. ಟಿಶ್ಯೂಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸುರುದಿ ಯು ಗೋ ಯು ಗೋ ಯು ಗೋ ಯು ಗೋ ಯು ಫಸ್ಟ್ ಗೋ. ನೀನು ಅಷ್ಟು ಸಣ್ಣ ಇದ್ದಾಗ ತಗೊಂಡಿದ್ದ ಡ್ರೆಸ್ ಅಲ್ವಾ ಅದು? ಸ್ಟೆಬಿಲಿಟಿ ರೆಡಿಯಾಗಿ ಫೋಟೋ ತೆಗೆಸ್ಕೋಬೇಕು ಅಂತ ಬರ್ತೀವಲ್ಲ, ಹಿಂಗೆಲ್ಲ ಇರ್ತದೆ. ಥ್ಯಾಂಕ್ ಯು. ಹಚ್ಬಿಡಿ. ಇಷ್ಟ ಆಗಿಲ್ಲ ಅಂದ್ರೆ ಇದಿಲ್ಲ, ಅಲ್ಲೇ ಇದೆ ಕೈಯಲ್ಲಿ ಟಿಶ್ಯೂ. ನಾನೇ ಹೇಳಿದ್ದೆ ಎಲ್ಲರಿಗೂ ವಿಶ್ ಮಾಡಬೇಡಿ ಅಂತ. ಬರ್ಡೇ ಮುಗಿಸ್ಕೊಂಡು ಮನೆಗೆ ಬಂದು ರೆಡಿಯಾಗಿ ವಾಪಸ್ ಸಿಟಿಗೆ ಹೊರಟಿದ್ದೀವಿ. ಬರ್ಡೇ ತುಂಬ ಚೆನ್ನಾಗಿತ್ತು, ಸರ್ಪ್ರೈಸ್ ಆಗಿ. ನಾನೇ ಗೆಸ್ ಮಾಡೋಕ್ಕಾಗಿರಲಿಲ್ಲ. ಓಕೆ ಇರಲಿ, ಥ್ಯಾಂಕ್ ಯು. ವಿಶ್ ಮಾಡಿರಲಿಲ್ಲ ರಾತ್ರಿ ಏನನ್ಸ್ತು? ಯಾರು ವಿಶ್ ಮಾಡಲಿಲ್ಲ, ಕೋಪ ಬಂದಿತ್ತು. ಕೋಪ ಬಂದಿತ್ತಾ? ಬೇಜಾರಾಯಿತು, ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಮಲಗಿದ್ದೆ ಬನ್ನಿ ಲೇಟ್ ಆಯಿತು, ಬನ್ನಿ ಅಷ್ಟೇ.
ಸೊ ಈಗ ನಾವು ಸಿಟಿಗೆ ಹೊರಟಿದ್ದೀವಿ. ಸೆಲೆಬ್ರೇಷನ್ಸ್ ಎಲ್ಲ ಮುಗಿದು ಬಂದು ಮನೆಗೆ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿದೆ. ಫುಲ್ ಸೆಕೆ ಆಗ್ತಾಯಿತ್ತು. ಸೊ ಹಾಗಾಗಿ ಚೇಂಜ್ ಮಾಡಿಕೊಂಡು ಸಿಟಿಗೆ ಹೊರಟಿದ್ದೀವಿ. ಸಿಟಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಬಟ್ ನಾವಪ್ಪ ಸಡನ್ನಾಗಿ ನಾಮಕರಣಕ್ಕೆ ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಬಂದುಬಿಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಹೊರಟಿದ್ವಿ. ನೋಡೋಣ ಹೇಗೆ ಹೋಗುತ್ತೆ, ಹೇಗೆ ಸಿಗುತ್ತೆ ಬಟ್ಟೆ ಅಂತ ನಿಮಗೆ ಗೊತ್ತಾಗುತ್ತೆ ವಿಡಿಯೋದಲ್ಲಿ. ಹಾಗೆ ಆನ್ ದ ವೇ ನನ್ನ ತಂಗಿನ ಡ್ರಾಪ್ ಮಾಡಬೇಕಾಗಿತ್ತು. ಅವಳು ಮಡಿಕೇರಿಗೆ ಹೊರಟಿದ್ಲು. ನನಗೆ ಬಟ್ಟೆ ಶಾಪಿಂಗಿಗಿಂತ ಸಿಟಿ ಓಡಾಡ್ಬೋದಲ್ಲ, ಒಂದಷ್ಟು ಜನ ನೋಡ್ಬೋದಲ್ಲ, ಸಿಟಿ ನೋಡ್ಬೋದಲ್ಲ ಅನ್ನೋ ಒಂದು ಖುಷಿ ಇತ್ತು. ಬಿಕಾಸ್ ತುಂಬ ತಿಂಗಳಾಗೋಗಿತ್ತು ನೋಡಿ ಹೋಗಿ ಮಾಡಿ. ಸೊ ನನ್ನ ತಂಗಿನ ಡ್ರಾಪ್ ಮಾಡಿ ನಾವು ಇರ್ವಿನ್ ರೋಡಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದೇ ರೋಡಲ್ಲಿ ನಾವು ಪೀಸ್ ಮೆಟೀರಿಯಲ್ನ ಶಾಪ್ ಮಾಡೋಣ ಅಂತ ಹೋಗ್ತಾ ಇದ್ವಿ. KR ಹಾಸ್ಪಿಟಲ್ ಹಿಂಭಾಗ ಅಂದರೆ ಆಯುರ್ವೇದಿಕ್ ಕಾಲೇಜ್ ಇದೆಯಲ್ಲ, ಅದರ ಹಿಂಭಾಗದ ರೋಡಲ್ಲಿ ಪೀಸ್ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತೆ. ಸೊ ಅಲ್ಲಿ ನೋಡೋಣ, ಒಂದ್ಸಲ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನ್ಯೂ ಮದರ್ದು ಅಕ್ಕ ಅಥವಾ ತಂಗಿ ಶಾಪಿಂಗ್ ಯಾಕೆ ಬರೋದು ಅಂದರೆ ಮಗು ಹಿಡ್ಕೊಳ್ಳೋಕ್ಕೆ. You want it? ಅದೇ ತೆಗ್ದಿಟ್ಟಿದ್ದು ನಾನು ಏನು ಕೊಡ್ರಿ ಅದೇ ಎತ್ಕೊಬಿಡಿ ಅಷ್ಟೇ. ಎತ್ಕೊಂಡ್ರೆ ಸೊ ಮೀನಾ ಬಜಾರಲ್ಲಿ ಮೆಟೀರಿಯಲ್ಸ್ ಹುಡ್ಕೊಂಡು ಬಟ್ ಸಿಗಲಿಲ್ಲ. ಸೊ ಅದಾದಮೇಲೆ ನಾವು ಆನಂದ್ ಬ್ರದರ್ಸಿಗೆ ಬಂದ್ವಿ. ಸೊ ನಾನಿಲ್ಲೊಂದು ಸ್ಯಾರಿ ತೊಗೊಂಡೆ. ಸೊ ನಂದೇನೋ ನಾಮಕರಣಕ್ಕೆ ಬಟ್ಟೆ ಶಾಪಿಂಗ್ ಆಗೋಯಿತು, ಬಟ್ ನನ್ನ ಮಗಳಿಗೆ ಪೀಸ್ ಬಟ್ಟೆ ಸಿಗ್ತಾನೇ ಇಲ್ಲ ನನಗೆ ಬೇಕಾಗಿರೋ ಥರ. ಸೊ ನೋಡೋಣ. ಸೊ ಮೀನಾ ಬಜಾರ್ಲಿ ನನ್ನ ಮಗಳಿಗೆ ಸಿಲ್ಕ್ ಮೆಟೀರಿಯಲ್ ಸಿಗಲಿಲ್ಲ. ಸೊ ಹಾಗಾಗಿ ನಾವು ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಸೊ ಇಲ್ಲಿ ಅನ್ಫಾರ್ಚುನೇಟ್ಲಿ ನಾವು ಅಂದ್ಕೊಂಡಿದ್ದಂಥ ಇದು ನಮಗೆ ಸಿಗಲಿಲ್ಲ. ಕಾಂಟ್ ಹೆಲ್ಪ್ ಇಟ್. ಯಾ, ನಾನು ಐ ಆಮ್ ಆಲ್ಸೋ ವ್ಲಾಗಿಂಗ್. ಸೊ KSICಲೂ ನಮಗೆ ಮೆಟೀರಿಯಲ್ ಸಿಗಲಿಲ್ಲ. ಅಲ್ಲಿ ಬರೀ ಸ್ಯಾರಿ ಮಾತ್ರ. ಮೆಟೀರಿಯಲ್ ಸಿಕ್ಕಿದ್ರೂ ನಮಗೆ ಪ್ಲೇನ್ ವೈಟಲ್ಲಿ ಸಿಗುತ್ತೆ, ನೋ ಬಾರ್ಡರ್, ನಥಿಂಗ್. ಸೊ ನಾವಿವಾಗ ಅರಸು ರೋಡಿಗೆ ಬಂದಿದ್ದೀವಿ. ಅವಳಿಗೆ ಮೆಟೀರಿಯಲ್ ಸಿಗುತ್ತೆ ಅನ್ನೋ ಒಂದು ಹೋಪ್ಸಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲೂ ಸಿಗಲಿಲ್ಲ ನಮಗೆ. ಒನ್ ಹೂ ವೆಲ್ಕಮ್ಸ್ ಅಸ್ ಆಲ್ವೇಸ್. ಅದು ನಾಮಕರಣಕ್ಕೆ ಬೇಕಾಗಿರೋಂಥ ಬಟ್ಟೆ ಶಾಪಿಂಗ್ ಅಂತ ಹೋಗಿದ್ವಿ. ಬಟ್ ಅದು ಅನ್ಫಾರ್ಚುನೇಟ್ಲಿ ಒಂದೇ ಕೆಲಸ ಆಗಿದ್ದು. ಇನ್ನೊಂದು 2-3 ಕೆಲಸ ಇದೆ, ಅದಾಗಲಿಲ್ಲ. ನೋಡೋಣ ನೆಕ್ಸ್ಟ್ ಕಮ್ಮಿಂಗ್ ವೀಕೆಂಡ್ಸಲ್ಲಿ ಟ್ರೈ ಮಾಡೋಣ ಅಂದ್ಕೊಂಡು ವಾಪಸ್ ಬಂದಿದ್ದೀವಿ. ಸೊ ಇವತ್ತಿಗೆ ಆಲ್ಮೋಸ್ಟ್ ಟಯರ್ಡ್ ಆಗಿದ್ದೀನಿ. ಪಾಪು ಮಲಗಿದ್ದಾಳೆ. ಸೊ ನೋಡೋಣ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಇನ್ನೂ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 500 ಸಬ್ಸ್ಕ್ರೈಬರ್ಸ್ ಆದರೂ ರೀಚ್ ಆಗಲಿ ಅಂತ ಪ್ರೇ ಮಾಡ್ತೀನಿ. ಆ್ಯಂಡ್ ಯಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.